ಏನ್ ಹೇಳ್ತಾರೆ ಕೇಳೋಣ. ರಾಜು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳಿದ್ರೆ ಅದು ರಿಪಬ್ಲಿಕ್ ಕನ್ನಡ. ರಕ್ತದಲ್ಲಿ ಬರ್ಕೊಡ್ತೇನೆ, DK ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ. ಬ್ಲಡ್ ಅಲ್ಲಿ ಬರ್ಕೊಡ್ತೇನೆ, DK ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ. ಹೊಸ ವರ್ಷಕ್ಕೆ ಎಲ್ಲವೂ ಹೊಸದಾಗುತ್ತೆ. DK ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿ ಶಿವಗಂಗಾ ಬಸವರಾಜ್ ಭವಿಷ್ಯ ನುಡಿದಿದ್ದಾರೆ. ವಿಘ್ನಗಳೆಲ್ಲವೂ ಕೂಡ ನಿವಾರಣೆ ಆಗಿ DK ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ನಮ್ಮಲ್ಲಿ 3-4 ನಾಯಕರಿಂದ ಗೊಂದಲ ಸೃಷ್ಟಿಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಹೇಳಿರೋ ಮಾತಿದು. ಬ್ಲಡ್ ಅಲ್ಲಿ ಬರ್ಕೊಡ್ತೀನಿ, ಸಿಎಂ ಆಗೋದು DK ಶಿವಕುಮಾರೇ ಅಂತೇಳಿ ಹೇಳಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಪವರ್ ಶೇರಿಂಗ್ ನ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಪವರ್ ಶೇರಿಂಗ್ ನ ಗೇಮ್ ಈಗ ಸ್ಟಾರ್ಟ್ ಆಯಿತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ DK ಸುರೇಶ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ನ ನಂತರ ನಿಜಕ್ಕೂ ಈ ರೀತಿಯ ಬೆಳವಣಿಗೆ ಕಾಂಗ್ರೆಸ್ ನಲ್ಲಿ ಈಗ ಆಗ್ತಾ ಇದೆಯಾ? DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳೋದಕ್ಕೆ ಕೆಲವು ಶಾಸಕರ ತಂಡವೇ ದೆಹಲಿಗೆ ಹೋಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ದೆಹಲಿಗೆ ಪ್ರಯಾಣವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ DK ಶಿವಕುಮಾರ್ ಅವರ ಆಪ್ತ ಶಾಸಕರು ಅಂತ ಕರೆಸಿಕೊಳ್ಳುವಂತ ಶಿವಗಂಗಾ ಬಸವರಾಜ್ ಅವರಿದ್ದಾರೆ, ಚನ್ನಗಿರಿಯ ಶಾಸಕರು. ಅವರನ್ನೇ ಮಾತಾಡ್ಸೋಣ, ಅವ್ರು ಈ ಬಗ್ಗೆ ಏನ್ ಹೇಳ್ತಾರೆ. ಯಾಕಂದ್ರೆ ಮೊದಲಿನಿಂದನೂ ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಬೇಕಿದ್ರೆ ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಹೇಳ್ತಾ ಇರುವಂತ ಶಾಸಕರೇ ನಮ್ಮ ಜೊತೆಗಿದ್ದಾರೆ. ಈಗ ಅವರು ಈ ಎಲ್ಲ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಸರ್, ದೆಹಲಿಗೆ ಕೆಲವು ಶಾಸಕರ ತಂಡ ಈಗಾಗಲೇ ಹೋಗ್ತಿದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಮನವರಿಕೆಯನ್ನ ಹೈಕಮಾಂಡ್ ಮುಂದೆ ಇಡ್ತಾರೆ, ಒಂದು ಬೇಡಿಕೆಯನ್ನು ಇಡ್ತಾರೆ ಅನ್ನೋಂಥ ಮಾತುಗಳಿದೆ. ಸರ್, ಏನ್ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ? ಏನು ಆಗ್ತಾ ಇಲ್ಲ, ಬಟ್ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನು ನೋಡಿದೆ. ದೆಹಲಿ ಹೋಗ್ತಾ ಇದ್ದಾರಂತೆ, ತಪ್ಪೇನಿಲ್ಲ, ಹೋಗ್ತಿರೋ ವಿಷಯದಲ್ಲಿ ತಪ್ಪೇನಿಲ್ಲ. ಬಟ್ ಯಾವ ವಿಷಯಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ಯಾಕೆಂದರೆ ನಮ್ದೀಗ ಏನೇ ಕುಟುಂಬದಲ್ಲಿ ಸಮಸ್ಯೆ ಬಂದರೆ ತಂದೆ ತಾಯಿಗಳ ಹತ್ರ ಮಾತಾಡ್ತೀವಿ, ಕೇಳ್ತೀವಿ. ಆ ರೀತಿ ಪಕ್ಷದ ವಿಷಯ ಇರ್ಬೋದು, ಸರ್ಕಾರದ ವಿಷಯ ಇರ್ಬೋದು, ಅಥವಾ ಅನುದಾನಗಳ ವಿಷಯ ಇರ್ಬೋದು, ಯಾವ ವಿಷಯಕ್ಕೆ ಚರ್ಚೆಗೆ ಹೋಗ್ತೀರೋ ಮಾಹಿತಿ ನನ್ನ ಹತ್ರ ಇಲ್ಲ. ಹೋಗ್ಯೋದು ಸರಿ ಇದೆ, ಹೋದ್ರೆ ತಪ್ಪೇನಿಲ್ಲ. ಈಗ ಒಂದು ಪಕ್ಷ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅದಕ್ಕಾಗಿ ನಾವು ಹೋಗ್ತಾ ಇದ್ದೀವಿ ಅಂತ ಅವರೇನಾದರೂ ಅವರ ಅಜೆಂಡಾ ಇತ್ತು ಅಂತಂದ್ರೆ ನೀವು ಅದನ್ನ ಸ್ವಾಗತಿಸ್ತೀರಾ? ಸ್ವಾಗತ ಮಾಡಲೇಬೇಕಲ್ಲ, ಯಾಕೆಂದ್ರೆ ನಾನು ಮೊದಲನೇ ವ್ಯಕ್ತಿ ಅದರಲ್ಲಿರೋದು. ಅದನ್ನ ವಿರೋಧ ಮಾಡೋಕ್ಕೂ ಆಗೋದಿಲ್ಲ, ಅದು ವಿರೋಧ ಮಾಡೋದ್ರಲ್ಲಿ ಅರ್ಥನೂ ಇಲ್ಲ. ಅವ್ರು ಆ ವಿಷಯಕ್ಕೆ ಹೋದ್ರೆ ಸ್ವಾಗತ ಇದೆ, ಬಟ್ ಉತ್ತಮ ಬೆಳವಣಿಗೆ ಅನ್ಕೊಂತೀನಿ ಹಂಗೆ ಏನಾದರೆ. ಈಗಾಗಲೇ ಒಂದು ತಂಡ ಹೋಗ್ತಾ ಇದೆ, ನಾಳೆಯೂ ಒಂದು ತಂಡ ಹೋಗ್ತದೆ. ಆ ತಂಡದಲ್ಲಿ ನೀವು ಕೂಡ ಇದ್ದೀರಿ ಅಂತ ಕೇಳ್ಪಟ್ವಿ. ನಾನು ಯಾವುದೋ ತಂಡದ ಜೊತೆಗೆ ಹೋಗ್ತಾನೂ ಇಲ್ಲ, ನಾನು ದೆಹಲಿ ಪ್ರಯಾಣನೂ ಇಲ್ಲ, ನಾನೇನು ಹೋಗ್ತಾ ಇಲ್ಲ. ನೀವೇ ಹೇಳ್ತಾ ಇದ್ರಿ ಈಗ ಮೊದಲಿಗ ನಾನೇ ಅಂತ ಹೇಳಿ, ಯಾಕೆ ಹೋಗ್ಬಾರ್ದು? ಅಲ್ಲ, ಈ ಸಂದರ್ಭ ಬಂದಿಲ್ಲ, ಸಂದರ್ಭ ಬಂದಾಗ ಹೋಗೋಣ. ಈಗ ಅವ್ರು ಯಾವ ವಿಷಯಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿ ಇಲ್ಲ. ಅವ್ರೇನಾದ್ರು ವೈಯಕ್ತಿಕ ಕಾರಣಕ್ಕೆ ಹೋಗಿರ್ಬೋದು, ಅನುದಾನದ ಹೋಗಿರ್ಬೋದು, ಬೇರೆ ಬೇರೆ ವಿಷಯಕ್ಕೆ ಹೋಗಿರ್ಬೋದು. ಯಾರೂ ಸಹ ನನಗೆ ಕರೆನೂ ಮಾಡಿಲ್ಲ, ಮುಖ್ಯಮಂತ್ರಿ ಮಾಡೋಣ ಬರ್ರಿ, DK ಶಿವಕುಮಾರ್ ಸಾಹೇಬ್ರು ಹೋಗೋಣ ಬರ್ರಿ ಅಂತ ಯಾರು ಫೋನು ಮಾಡಿಲ್ಲ. ಆ ಥರ ನಾವೇ ಅದನ್ನ ಅರ್ಥ ಮಾಡ್ಕೊಳ್ಳೋದಾಗ ತಪ್ಪಾಗ್ತದೆ. ಅಕಸ್ಮಾತ್ ಅವ್ರು ಆ ವಿಷಯಕ್ಕೆ ಹೋಗಿದ್ರೆ ನಾನು ಸ್ವಾಗತ ಮಾಡ್ತೀನಿ. ಮಾಗಡಿ ಬಾಲಕೃಷ್ಣ ಆಗಿರಬಹುದು, ಚಲುವರಾಯ ಸ್ವಾಮಿ ಆಗಿರಬಹುದು, ಇತ್ಯಾದಿ ಹಲವು ಶಾಸಕರುಗಳು ಈಗಾಗಲೇ ದೆಹಲಿಯತ್ತ ಮುಖ ಮಾಡಿದ್ದಾರೆ ಅಂತ ಹೇಳಿ ಒಂದು ತಂಡ ಈಗಾಗಲೇ ಹೋಗಾಗಿದೆ ಅಂತ ಹೇಳಿ, ಇನ್ನೊಂದು ತಂಡದಲ್ಲಿ ನೀವೆಲ್ಲ ಇದ್ದೀರಿ ಅಂತ ಕೇಳ್ಪಟ್ವಿ. ಪ್ರಕಾಶ್ ಕೋಳಿವಾಡ್ ಇತ್ಯಾದಿ ನಾಯಕರು. ಸೊ ಇವರಿಂದ ನಿಮ್ಗೇನಾದ್ರೂ ಮಾಹಿತಿ ಬಂದ್ರೆ ಡೆಲ್ಲಿ ಹೋಗೋಣ ಅಂತ ಹೇಳಿ, ಅಥವಾ ಇವರೆಲ್ಲ ಹೋಗ್ತಿದ್ದಾರೆ ಅಂತ ನೀವೇನು ಹೆಸರು ಕೇಳ್ಕೊಂಡ್ರಲ್ಲ, ನೀವೇನಾದ್ರೂ ಫೋನ್ ಮಾಡಿ ಈ ಕಾರಣಕ್ಕೆ ನೀವು ಹೋಗ್ತಾ ಇದ್ದೀರಾ, ಹಂಗಿದ್ರೆ ನಾನು ಬರ್ತೀನಿ ಅಂತ ಏನಾದ್ರು ಚಾನ್ಸಸ್? ಇಲ್ಲ, ನಿಮಗೆ ಗೊತ್ತಿದೆ, ಮುಂಚೆಯಿಂದನೂ ನಾನು ನೇರವಾಗಿ ಮಾತಾಡ್ತೀನಿ. ಅಂಥ ಸಂದರ್ಭ ಬಂದರೆ ನಾನು ನೇರವಾಗಿ ಹೋಗ್ಬಿಡ್ತೀನಿ. ಶಾಸಕರು ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ, ನಾನು ಹೋಗ್ತೀನಿ. ನನಗೇನ ಅನಿಸಿರೋ ಪ್ರಕಾರ ಯಾರೂ ಇಲ್ಲಿವರೆಗೆ ಕರೆ ಮಾಡಿಲ್ಲ, ಹಿಂಗೆ ಹೋಗೋಣ, ಈ ಥರ ಚರ್ಚೆ ಮಾಡೋಣ ಬನ್ನಿ ಅದು ಅಂತ ಯಾರೂ ಫೋನ್ ಮಾಡಿಲ್ಲ. ನಾನು ಆ ಒಂದು ವಿಷಯದಲ್ಲಿ ಇಲ್ಲ. ಈಗ ಶಾಸಕರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ, ಎಷ್ಟು ಜನ ಶಾಸಕರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸ್ತಿದ್ದಾರೆ? ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಲಿಲ್ಲ, ಅಂಥ ಸಂದರ್ಭ ಇದ್ದರೆ ಕರ್ಕೊಂಡು ಹೋಗೋಣ ಅಂತ ಅಂದೆ. ನಾನು ಮುಂಚೆಯಿಂದನೇ ಹೇಳಿದ್ದೀನಿ, ಮೊದಲ ಬಾರಿ ಆಯ್ಕೆ ಆಗಿರೋರ ಜೊತೆಗೆ ಸೀನಿಯರ್ಸು ಸೇರಿ ಸುಮಾರು ಜನ ಶಾಸಕರು DK ಶಿವಕುಮಾರ್ ಅವ್ರ ಸಾಹೇಬ್ರ ಬಗ್ಗೆ ಒಲವು ಇದೆ. ನಿಮ್ಮ ಅಜೆಂಡಾ ಏನು? ನಾನು ಹೇಳಿದೆ ಈಗ ತಾನೇ ನಿಮ್ಮ ಇಂಟರ್ವ್ಯೂನಲ್ಲಿ, ನನ್ನ ಕನಸು, ನನ್ನ ಅಜೆಂಡಾ, ನನ್ನ ಗುರಿ, ನಮ್ಮ ಆರಾಧ್ಯ ದೈವ ಅಂತಲೂ ಹಿಂದೆ ಪ್ರಮಾಣ ವಚನ ತಳಿ ಈಗಲೂ ಹೇಳ್ತೀನಿ, ನನ್ನ ಆರಾಧ್ಯ ದೈವ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನನ್ನ ಕನಸಿದೆ. ಆ ವಿಷಯ ಬಂದಾಗ, ಸಂದರ್ಭ ಬಂದಾಗ ಮಾತಾಡ್ತೀನಿ. ಈಗ ಆ ಸಂದರ್ಭ ಅಲ್ಲ, ನಾನು ಜನವರಿಗೆ ಮಾತಾಡ್ತೀನಿ. ಯಾರು ನಿಮ್ಮ ಆರಾಧ್ಯ ದೈವ? ನನ್ನ ಆರಾಧ್ಯ ದೈವ ತಮಗೆಲ್ಲ ಗೊತ್ತಿದೆ,
ಅವ್ರ ಹೆಸರು ಪ್ರಮಾಣ ವಚನ ತಗೊಂಡ್ರೆ ತಮ್ಮ ಮಾಧ್ಯಮದಲ್ಲೇ ತಾವು ಹಾಕಿದಿರಿ. ನನ್ನ ಆರಾಧ್ಯತೆ ಅದರ ಬದಲಾವಣೆ ಆಗೋದು ಇಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬ್ರೆ. ಓಕೆ, ಈಗ ರಾಜಣ್ಣ ಅವರೊಂದು ಮಾತು ಹೇಳಿದ್ದಾರೆ, ನೋ ಸಿದ್ದರಾಮಯ್ಯ ನೋ ಕಾಂಗ್ರೆಸ್. ಸಿದ್ದರಾಮಯ್ಯ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಇಲ್ಲ ಅಂತ ಹೇಳಿದ್ದಾರೆ. 2006ರಿಂದ ಕಾಂಗ್ರೆಸ್ ಇತ್ತು. 2006ರಿಂದ ಕಾಂಗ್ರೆಸ್ ಇತ್ತು ಅಷ್ಟೇ ನಾನು ಹೇಳೋದು. ಸಿದ್ದರಾಮಯ್ಯ ಬರೋಕ್ಕಿಂತ ಮುಂಚೆನೂ ಇತ್ತು ಅಂತ ಹೇಳ್ತಾ ಇದ್ರಿ. 2006ರಿಂದ ಸುಮಾರು ಸರ್ಕಾರ ನಾವೇ ಮಾಡಿರೋದು. ಕಾಂಗ್ರೆಸ್ ಇತ್ತು. ರಾಜಣ್ಣ ಅವ್ರ ಮಾತಿಗೆ ಏನು ಆದ್ಯತೆ ಕೊಡುವಂತ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಅವ್ರ ಸೀನಿಯರ್ಸು ಆ ಥರ ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ. 2006ರಿಂದ ಕಾಂಗ್ರೆಸ್ ಇತ್ತು. ಅವಾಗ ಕಾಂಗ್ರೆಸ್ ಸರ್ಕಾರ ಭಾಳಷ್ಟು ಉತ್ತಮವಾದಂಥ ಜನಪರ ಆಡಳಿತ ಕೊಟ್ಟಿರೋದು ನಾವು ನೀವೆಲ್ಲ ಅನುಭವಿಸಿದ್ವಿ ವಿದ್ಯಾರ್ಥಿ ದಶೆಯಲ್ಲಿದ್ದಾಗ. ಹಂಗಾಗಿ 2006ರಿಂದ ಕಾಂಗ್ರೆಸ್ ಇದೆ ಅಂದಾಗ ಮುಂದಿನ ಅರ್ಥ ಏನನ್ನ ನೀವೇ ತಿಳ್ಕೊಂಬಿಟ್ರಿ. ಈಗೇನಾದ್ರೂ ಬದಲಾವಣೆ ಆಗಿದೆಯಾ ಪರಿಸ್ಥಿತಿ? ಸಿದ್ದರಾಮಯ್ಯ ಇದ್ರೇನೆ ಕಾಂಗ್ರೆಸ್ ಅನ್ನುವಂಥ ಪರಿಸ್ಥಿತಿ, ಉಳಿದವರೆಲ್ಲ ನಗಣ್ಯ ಅನ್ನೋ ರೀತಿ. ಪ್ರತಿಯೊಬ್ಬರೂ ಅವಶ್ಯಕತೆ ಇದೆ ಕಾಂಗ್ರೆಸ್ಗೆ. ನನ್ನ ಅವಶ್ಯಕತೆಯೂ ಇದೆ. ಈಗ ನಾನೊಬ್ಬ ಶಾಸಕ ಅಂದರೆ ನನ್ನಿಂದನೂ ಸುಮಾರು 1 ಲಕ್ಷ ವೋಟ್ಸ್ ಇರುತ್ತೆ. ಅದೇ ರೀತಿ ಎಲ್ಲರ ಅವಶ್ಯಕತೆಯೂ ಇದೆ. ಸಿದ್ದರಾಮಯ್ಯರ ಅವಶ್ಯಕತೆಯೂ ಇದೆ, ಡಿ ಕೆ ಶಿವಕುಮಾರ್ ಅವರ ಅವಶ್ಯಕತೆಯೂ ಇದೆ, ಸಾಮಾನ್ಯ ಒಬ್ಬ ಕಾರ್ಯಕರ್ತನ ಅವಶ್ಯಕತೆಯೂ ಕಾಂಗ್ರೆಸ್ ಪಕ್ಷಕ್ಕಿದೆ. ಯಾರೂ ಅವಶ್ಯಕತೆ ಇಲ್ಲ ಅಂದ ಸಂದರ್ಭ ಬರಲ್ಲ, ಮಾತಾಡೋದು ಅಲ್ಲ ಅದು. ಕೊನೆದಾಗಿ ಏನು ಹೇಳಕ್ ಬಯಸ್ತೀರಿ? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ಅದು ಯಾವಾಗ? ನಾನು ಮುಖ್ಯಮಂತ್ರಿ ವಿಷಯ ಚರ್ಚೆ ಮಾಡಲ್ಲ. ಯಾಕೆಂದ್ರೆ ನಾನು ಈ ಹಿಂದೆ ಹೇಳಿದ್ದೀನಿ ಮಾರ್ಚ್ ಏಪ್ರಿಲಲ್ಲಿ ನಿಮಗೆ ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ. ಆ ಅವಧಿ ಮುಗಿಲಿ, ಡಿಸೆಂಬರ್ ಮುಗಿಲಿ, ಜನವರಿ 1ನೇ ತಾರೀಕು ನಿಮ್ಮ ಸ್ಟುಡಿಯೋಗೆ ಮತ್ತೆ ಬಂದು ಮತ್ತೆ ಮಾತಾಡ್ತೀನಿ. ಇದು ಶಾಸಕ ಬಸವರಾಜ ಶಿವಗಂಗಾ ಅವರ ಮಾತು. ಬಸವರಾಜು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳಿದ್ರೆ ಅದು ರಿಪಬ್ಲಿಕ್ ಕನ್ನಡ. ರಕ್ತದಲ್ಲಿ ಬರ್ಕೊಡ್ತೇನೆ, ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ. ಲೆಟ್ಟಲ್ಲಿ ಬರ್ಕೊಡ್ತೇನೆ, ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ. ಹೊಸ ವರ್ಷಕ್ಕೆ ಎಲ್ಲವೂ ಹೊಸದಾಗುತ್ತೆ. ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿ ಶಿವಗಂಗಾ ಬಸವರಾಜ್ ಭವಿಷ್ಯ ನುಡಿದಿದ್ದಾರೆ. ವಿಘ್ನಗಳೆಲ್ಲವೂ ಕೂಡ ನಿವಾರಣೆ ಆಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ನಮ್ಮಲ್ಲಿ 3-4 ನಾಯಕರಿಂದ ಗೊಂದಲ ಸೃಷ್ಟಿಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಹೇಳಿರೋ ಮಾತಿದು. ಬ್ಲಡ್ ಅಲ್ಲಿ ಬರ್ಕೊಡ್ತೀನಿ, ಸಿಎಂ ಆಗೋದು ಡಿ ಕೆ ಶಿವಕುಮಾರೇ ಅಂತೇಳಿ ಹೇಳಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಪವರ್ ಶೇರಿಂಗ್ ನ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಪವರ್ ಶೇರಿಂಗ್ ನ ಗೇಮ್ ಈಗ ಸ್ಟಾರ್ಟ್ ಆಯ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಡಿ ಕೆ ಸುರೇಶ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ನ ನಂತರ ನಿಜಕ್ಕೂ ಈ ರೀತಿಯ ಬೆಳವಣಿಗೆ ಕಾಂಗ್ರೆಸ್ ನಲ್ಲಿ ಈಗ ಆಗ್ತಾ ಇದೆಯಾ? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳೋದಕ್ಕೆ ಕೆಲವು ಶಾಸಕರ ತಂಡವೇ ದೆಹಲಿಗೆ ಹೋಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ದೆಹಲಿಗೆ ಪ್ರಯಾಣವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಅಂತ ಕರೆಸಿಕೊಳ್ಳುವಂತ ಶಿವಗಂಗಾ ಬಸವರಾಜ್ ಅವರಿದ್ದಾರೆ, ಚನ್ನಗಿರಿಯ ಶಾಸಕರು. ಅವರನ್ನೇ ಮಾತಾಡ್ಸೋಣ, ಅವ್ರು ಈ ಬಗ್ಗೆ ಏನ್ ಹೇಳ್ತಾರೆ. ಯಾಕಂದ್ರೆ ಮೊದಲಿನಿಂದನೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಬೇಕಿದ್ರೆ ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಹೇಳ್ತಾ ಇರುವಂತ ಶಾಸಕರೇ ನಮ್ಮ ಜೊತೆಗಿದ್ದಾರೆ. ಈಗ ಅವರು ಈ ಎಲ್ಲ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಸರ್, ದೆಹಲಿಗೆ ಕೆಲವು ಶಾಸಕರ ತಂಡ ಈಗಾಗಲೇ ಹೋಗ್ತಿದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಮನವರಿಕೆಯನ್ನ ಹೈಕಮಾಂಡ್ ಮುಂದೆ ಇಡ್ತಾರೆ, ಒಂದು ಬೇಡಿಕೆಯನ್ನು ಇಡ್ತಾರೆ ಅನ್ನೋಂಥ ಮಾತುಗಳಿದೆ. ಸರ್, ಏನ್ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ? ಏನು ಆಗ್ತಾ ಇಲ್ಲ, ಬಟ್ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನು ನೋಡಿದೆ. ದೆಹಲಿ ಹೋಗ್ತಾ ಇದ್ದಾರಂತೆ. ತಪ್ಪೇನಿಲ್ಲ, ಹೋಗ್ತಿರೋ ವಿಷಯದಲ್ಲಿ ತಪ್ಪೇನಿಲ್ಲ. ಬಟ್ ಯಾವ ವಿಷಯಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ಯಾಕೆಂದರೆ ನಮ್ದೀಗ ಏನೇ ಕುಟುಂಬದಲ್ಲಿ ಸಮಸ್ಯೆ ಬಂದರೆ ತಂದೆ ತಾಯಿಗಳ ಹತ್ರ ಮಾತಾಡ್ತೀವಿ, ಕೇಳ್ತೀವಿ. ಆ ರೀತಿ ಪಕ್ಷದ ವಿಷಯ ಇರ್ಬೋದು, ಸರ್ಕಾರದ ವಿಷಯ ಇರ್ಬೋದು, ಅಥವಾ ಅನುದಾನಗಳ ವಿಷಯ ಇರ್ಬೋದು, ಯಾವ ವಿಷಯಕ್ಕೆ ಚರ್ಚೆಗೆ ಹೋಗ್ತೀರೋ ಮಾಹಿತಿ ನನ್ನ ಹತ್ರ ಇಲ್ಲ. ಹೋಗ್ಯೋದು ಸರಿ ಇದೆ, ಹೋದ್ರೆ ತಪ್ಪೇನಿಲ್ಲ. ಈಗ ಒಂದು ಪಕ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅದಕ್ಕಾಗಿಯೇ ನಾವು ಹೋಗ್ತಾ ಇದ್ದೀವಿ ಅಂತ ಅವರೇನಾದರೂ ಅವರ ಅಜೆಂಡಾ ಇತ್ತು ಅಂತಂದ್ರೆ ನೀವು ಅದನ್ನ ಸ್ವಾಗತಿಸ್ತೀರಾ? ಸ್ವಾಗತ ಮಾಡಲೇಬೇಕಲ್ಲ. ಯಾಕೆಂದ್ರೆ ನಾನು ಮೊದಲನೇ ವ್ಯಕ್ತಿ ಅದರಲ್ಲಿರೋದು. ಅದನ್ನು ವಿರೋಧ ಮಾಡೋಕ್ಕೂ ಆಗೋದಿಲ್ಲ, ಅದು ವಿರೋಧ ಮಾಡೋದ್ರಲ್ಲಿ ಅರ್ಥನೂ ಇಲ್ಲ. ಅವ್ರು ಆ ವಿಷಯಕ್ಕೆ ಹೋದರೆ ಸ್ವಾಗತ ಇದೆ. ಬಟ್ ಉತ್ತಮ ಬೆಳವಣಿಗೆ ಅನ್ಕೊಂತೀನಿ ಹಂಗೆ ಏನಾದರೆ. ಈಗಾಗಲೇ ಒಂದು ತಂಡ ಹೋಗ್ತಾ ಇದೆ, ನಾಳೆಯೂ ಒಂದು ತಂಡ ಹೋಗ್ತದೆ. ಆ ತಂಡದಲ್ಲಿ ನೀವು ಕೂಡ ಇದ್ದೀರಿ ಅಂತ ಕೇಳ್ಪಟ್ವಿ. ನಾನು ಯಾವುದೋ ತಂಡದ ಜೊತೆಗೆ ಹೋಗ್ತಾನೂ ಇಲ್ಲ, ನಾನು ದೆಹಲಿ ಪ್ರಯಾಣನೂ ಇಲ್ಲ, ನಾನೇನು ಹೋಗ್ತಾ ಇಲ್ಲ. ನೀವೇ ಹೇಳ್ತಾ ಇದ್ರಿ ಈಗ ಮೊದಲಿಗ ನಾನೇ ಅಂತ ಹೇಳಿ, ಯಾಕೆ ಹೋಗ್ಬಾರ್ದು? ಅಲ್ಲ, ಈ ಸಂದರ್ಭ ಬಂದಿಲ್ಲ. ಸಂದರ್ಭ ಬಂದಾಗ ಹೋಗೋಣ. ಈಗ ಅವ್ರು ಯಾವ ವಿಷಯಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿ ಇಲ್ಲ. ಅವ್ರೇನಾದ್ರು ವೈಯಕ್ತಿಕ ಕಾರಣಕ್ಕೆ ಹೋಗಿರ್ಬೋದು, ಅನುದಾನದ ಹೋಗಿರ್ಬೋದು, ಬೇರೆ ಬೇರೆ ವಿಷಯಕ್ಕೆ ಹೋಗಿರ್ಬೋದು. ಯಾರೂ ಸಹ ನನಗೆ ಕರೆನೂ ಮಾಡಿಲ್ಲ. ಮುಖ್ಯಮಂತ್ರಿ ಮಾಡೋಣ ಬರ್ರಿ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೋಗೋಣ ಬರ್ರಿ ಅಂತ ಯಾರು ಫೋನು ಮಾಡಿಲ್ಲ.
ಆ ಥರ ನಾವೇ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಿಗೆ ತಪ್ಪಾಗ್ತದೆ. ಅಕಸ್ಮಾತ್ ಆ ವಿಷಯಕ್ಕೆ ಹೋಗಿದ್ರೆ ನಾನು ಸ್ವಾಗತ ಮಾಡ್ತೀನಿ. ಮಾಗಡಿ ಬಾಲಕೃಷ್ಣ ಆಗಿರಬಹುದು, ಚಲುವರಾಯ ಸ್ವಾಮಿ ಆಗಿರಬಹುದು ಇತ್ಯಾದಿ ಹಲವು ಶಾಸಕರುಗಳು ಈಗಾಗಲೇ ದೆಹಲಿಯತ್ತ ಮುಖ ಮಾಡಿದ್ದಾರೆ ಅಂತ ಹೇಳಿ, ಒಂದು ತಂಡ ಈಗಾಗಲೇ ಹೋಗಾಗಿದೆ ಅಂತ ಹೇಳಿ, ಇನ್ನೊಂದು ತಂಡದಲ್ಲಿ ನೀವೆಲ್ಲ ಇದ್ದೀರಿ ಅಂತ ಕೇಳ್ಪಟ್ವಿ. ಪ್ರಕಾಶ್ ಕೋಳಿವಾಡ್ ಇತ್ಯಾದಿ ನಾಯಕರು. ಸೊ ಇವರಿಂದ ನಿಮ್ಗೇನಾದ್ರೂ ಮಾಹಿತಿ ಬಂದ್ರೆ ಡೆಲ್ಲಿ ಹೋಗೋಣ ಅಂತ ಹೇಳಿ, ಅಥವಾ ಇವರೆಲ್ಲ ಹೋಗ್ತಿದ್ದಾರೆ ಅಂತ ನೀವೇನು ಈ ಹೆಸರು ಕೇಳ್ಕೊಂಡ್ರಲ್ಲ, ನೀವೇನಾದ್ರೂ ಫೋನ್ ಮಾಡಿ ಈ ಕಾರಣಕ್ಕೆ ನೀವು ಹೋಗ್ತಾ ಇದ್ರೆ ಹಂಗಿದ್ರೆ ನಾನು ಬರ್ತೀನಿ ಅಂತ ಏನಾದ್ರು ಚಾನ್ಸಸ್? ಇಲ್ಲ, ನಿಮಗೆ ಗೊತ್ತಿದೆ ಮುಂಚೆಯಿಂದನೂ ನಾನು ನೇರವಾಗಿ ಮಾತಾಡ್ತೀನಿ. ಅಂಥ ಸಂದರ್ಭ ಬಂದರೆ ನಾನು ನೇರವಾಗಿ ಹೋಗ್ಬಿಡ್ತೀನಿ. ಶಾಸಕರು ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ, ನಾನು ಹೋಗ್ತೀನಿ. ನನಗೇನ ಅನಿಸಿರೋ ಪ್ರಕಾರ ಯಾರೂ ಇಲ್ಲಿವರೆಗೆ ಕರೆ ಮಾಡಿಲ್ಲ, ಹಿಂಗೆ ಹೋಗೋಣ ಈ ಥರ ಚರ್ಚೆ ಮಾಡೋಣ ಬನ್ನಿ ಅದು ಅಂತ ಯಾರೂ ಫೋನ್ ಮಾಡಿಲ್ಲ. ನಾನು ಆ ಒಂದು ವಿಷಯದಲ್ಲಿ ಇಲ್ಲ. ಈಗ ಶಾಸಕರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ, ಎಷ್ಟು ಜನ ಶಾಸಕರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸ್ತಿದ್ದಾರೆ? ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಲಿಲ್ಲ, ಅಂಥ ಸಂದರ್ಭ ಇದ್ದರೆ ಕರ್ಕೊಂಡು ಹೋಗೋಣ ಅಂತ ಅಂದೆ. ನಾನು ಮುಂಚೆಯಿಂದನೇ ಹೇಳಿದ್ದೀನಿ, ಮೊದಲ ಬಾರಿ ಆಯ್ಕೆ ಆಗಿರೋರ ಜೊತೆಗೆ ಸೀನಿಯರ್ಸು ಸೇರಿ ಸುಮಾರು ಜನ ಶಾಸಕರು ಡಿ ಕೆ ಶಿವಕುಮಾರ್ ಅವ್ರ ಸಾಹೇಬ್ರ ಬಗ್ಗೆ ಒಲವು ಇದೆ. ನಿಮ್ಮ ಅಜೆಂಡಾ ಏನು? ನಾನು ಹೇಳಿದೆ ಈಗ ತಾನೇ ನಿಮ್ಮ ಇಂಟರ್ವ್ಯೂನಲ್ಲಿ, ನನ್ನ ಕನಸು, ನನ್ನ ಅಜೆಂಡಾ, ನನ್ನ ಗುರಿ, ನಮ್ಮ ಆರಾಧ್ಯ ದೇವ ಅಂತಲೂ ಹಿಂದೆ ಪ್ರಮಾಣ ವಚನ ತಗೊಂಡು ಈಗಲೂ ಹೇಳ್ತೀನಿ, ನನ್ನ ಆರಾಧ್ಯ ದೇವ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನನ್ನ ಕನಸಿದೆ.